ವ್ಯಾಪಾರ ಮಾಡುವಲ್ಲಿ ಪ್ರತಿಯೊಬ್ಬರಿಗೂ ಜ್ಞಾನ ಕೊಟ್ಟಿದ್ದಾರೆ. ಯಾವ ತರ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಜ್ಞಾನ ಇದೆ. ಯಾವ ತರ ಕೆಲಸಕ್ಕೆ ಹೋಗುವಾಗಲೂ ಕೂಡ ಯಾವ ಜ್ಞಾನ ಇದ್ದರೆ ಕೆಲಸಕ್ಕೆ ಹೋಗಬಹುದು ಅಂತೇಳಿ ಅವರಿಗೂ ಕೂಡ ಜ್ಞಾನ. ಆದರೆ ದೇವರು ವಿಧ ವಿಧ ರೀತಿಯಲ್ಲಿ ಜ್ಞಾನವನ್ನು ಕೊಟ್ಟಿದ್ದಾರೆ. ಯಾರಿಗೂ ಜ್ಞಾನ ಇಲ್ಲದೆ ಇರೋದಿಲ್ಲ. ದೇವರು ಜ್ಞಾನದಿಂದ ಇರುವವರನ್ನು ಎಷ್ಟು ಮಾತ್ರದಲ್ಲಿ ಅವರು ಉಪಯೋಗ ಮಾಡಿಕೊಳ್ಳಬೇಕು ಅಂದ್ರೆ ಇದೇ ಸಾಕ್ಷಿ ಆಗಿದೆ. ಜ್ಞಾನೋಕ್ತಿಗಳು 14ರಲ್ಲಿ ಈ ವಾಕ್ಯಗಳನ್ನು ನೀವು ಓದಿ ಪ್ರತಿದಿನ ಪ್ರತಿ ಬೆಳಗ್ಗೆಯಲ್ಲಿಯೂ ನೀವು ಓದಬಹುದು. ಆದರೆ ನಾವು ಚರ್ಚಿಗೆ ಬರುವಾಗೆ ಹೋಗ್ಬೇಕು ಅನ್ನೋದೇನಿಲ್ಲ. ಮನೆಯಲ್ಲಿ ಕೆಲಸ ಇಲ್ಲದಿರುವಾಗ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತನಾಡೋದು ವ್ಯರ್ಥ. ಆದರೆ ನಾನು ಇಷ್ಟು ವರ್ಷ ಆಗಿದೆ, ನಾನು ಯಾರ ಮನೆ ಹತ್ರನೂ ನಾನು ಹೋಗಲ್ಲ. ಯಾಕಂದ್ರೆ ನನಗೆ ಒಂದು ದಿನ ಮಾತ್ರ ನನಗೆ ರಜಾ ಇರುತ್ತೆ. ಮನೆಯಲ್ಲಿ ನಾನು ಬೈಬಲ್ ಓದ್ತೀನಿ, ಮತ್ತೆ ದೇವರ ವಾಕ್ಯಗಳನ್ನು ಕೇಳ್ತೀನಿ, ಮನೆ ಸ್ವಚ್ಛವಾಗಿ ಇಟ್ಕೊಳ್ತೀನಿ, ಮಕ್ಕಳನ್ನು ನೋಡ್ಕೊಳ್ತೀನಿ, ನಮ್ಮ ಯಜಮಾನರನ್ನು ನೋಡ್ಕೊಳ್ತೀನಿ. ಎಲ್ಲರೂ ನನಗೆ ದೇವರ ಜ್ಞಾನವನ್ನು